ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿದ್ಯಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 12ನೇ ಅಧ್ಯಾಯ ಭಕ್ತಿಯೋಗ. 15ನೇ ಶ್ಲೋಕಕ್ಕೆ ಹೋದ ಸಲ ನಿಂತಿತ್ತು ವ್ಯಾಖ್ಯಾನಗಳು. ಈ 2-3 ಶ್ಲೋಕಗಳಿಂದ ಈ ಭಕ್ತಿಯೋಗ ಅಧ್ಯಾಯ ಮುಗಿಯುವವರೆಗೆ ಇಲ್ಲಿ ಬರ್ತಕ್ಕಂಥ ಶ್ಲೋಕಗಳಲ್ಲಿ ಭಗವಂತ ಏನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹೋದ ಸಲ ನೆನಪಿಸ್ಕೊಂಡ್ರೆ ಸದ್ಭಕ್ತನ ಲಕ್ಷಣಗಳನ್ನ ಭಗವಂತ ಹೇಳ್ತಾ ಇದ್ದಾನೆ. ಭಕ್ತನ ಲಕ್ಷಣಗಳು ಏನು ಅಂತ ತಿಳಿಸ್ತಾ ಇದ್ದಾನೆ. ಭಕ್ತನು ಹೇಗಿರಬೇಕು ಅಂತ ತಿಳಿಸ್ತಾ ಇದ್ದಾನೆ. ಭಕ್ತಿಯ ಮಹಿಮೆ ಏನು, ಅದರ ಹಿರಿಮೆ ಏನು, ಮಹತ್ವ ಏನು, ಶ್ರೇಷ್ಠತೆ ಏನು ಅಂತ ಎಲ್ಲವನ್ನ ಇಲ್ಲಿ ವಿಶದವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಭಕ್ತನ ಲಕ್ಷಣ ಅಂದ್ರೂ ಅದೇ ಅರ್ಥ, ಭಕ್ತಿಯೋಗದ ಹಿರಿಮೆ ಅಂದ್ರೂ ಅದೇ ಅರ್ಥ. ಎಕ್ಸ್ಟೋಲಿಂಗ್ ದಿ ವರ್ಚ್ಯೂಸ್ ಆಫ್ ಎ ರಿಯಲ್ ಡಿವೋಟಿ ಮೀನ್ಸ್ ದಿ ಪಾತ್ ಆಫ್ ಡಿವೋಷನ್. ಲಾರ್ಡ್ ಹಿಮ್ಸೆಲ್ಫ್ ಈಸ್ extolling means he is giving in such a simple, wonderful shlokas. Anybody can follow the meaning without much problem. What he is talking here, what he is telling for all the people in Kali Yuga. As our Gurudev used to always say, again and again the question has come and he has repeatedly mentioned it. If you again please read sadhana and meditation, you will get the clarity of what our Gurudev has spoken, what all Mahatmans have said, starting from Adi Shankaracharya, who has propounded the Bhakti Marga also equally well, along with the Jnana Marga. Both are one and the same, he says. Our Gurudev also says the same thing. Only thing we should remember. Second chapter onwards, Sankhya Yoga, in Bhagavad Gita, there Lord has mentioned the importance of path of Jnana, ಜ್ಞಾನ ಮಾರ್ಗ. 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿಯೇ ಭಗವಂತ ಜ್ಞಾನ ಮಾರ್ಗ ಅಥವಾ ಧ್ಯಾನ ಮಾರ್ಗ ಅಥವಾ ರಾಜಮಾರ್ಗ, ರಾಜಯೋಗದ ಬಗ್ಗೆ ಬಹಳ ವಿಶದವಾಗಿ ಹೇಳಿಬಿಟ್ಟಿದ್ದಾನೆ. ಭಗವಂತನನ್ನು ಸೇರ್ಲಿಕ್ಕೆ ಜ್ಞಾನೋತ್ಪತ್ತಿಯೇ ಕಾರಣ. ಕೈವಲ್ಯವನ್ನು ಹೊಂದಲಿಕ್ಕೆ ಜ್ಞಾನ ಉತ್ಪತ್ತಿ ಆಗಬೇಕು. ಜ್ಞಾನವಿಲ್ಲದೆ ಕೈವಲ್ಯವಿಲ್ಲ, ಮೋಕ್ಷವಿಲ್ಲ. ಜ್ಞಾನಾದೇವ ಕೈವಲ್ಯಂ ಅಂತ ಬಹಳ ಅತಿ ಶ್ರೇಷ್ಠವಾದ ಮಹಾವಾಕ್ಯ ಇದೆ ಶ್ರುತಿನಲ್ಲಿ. ಜ್ಞಾನದಿಂದಲೇ ಮುಕ್ತಿ, ಇದನ್ನ ಆಚಾರ್ಯರು ಹೇಳಿಬಿಟ್ಟಿದ್ದಾರೆ. ಆ ಹಿರಿಮೆಯನ್ನು ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳಿದ ಮೇಲೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಭಕ್ತಿಯೋಗವೂ ಅಷ್ಟೇ ಶ್ರೇಷ್ಠ. ಯಾಕೆ? ಈ ಅಧ್ಯಾಯ 12ನೇ ಅಧ್ಯಾಯದ ಮೊದಲನೇ ಪ್ರಶ್ನೆ ಅರ್ಜುನನ ಬಾಯಿಂದ ಬರುತ್ತಲ್ಲ, ಅದು ನಿಮ್ಮೆಲ್ಲರ ಪ್ರಶ್ನೆ. ಅದು ಈ ಕಾಲಕ್ಕೆ ಬಹಳ ಪ್ರಸ್ತುತವಾದ ಪ್ರಶ್ನೆ. ನಮಗೆ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಹೆಸರು, ಕುಲ, ಗೋತ್ರ, ಆಕಾರ, ರೂಪ ಏನೂ ಇಲ್ಲದೆ ಇರತಕ್ಕಂತಹ ಬಟ್ಟ ಬಯಲಾಗಿರ್ತಕ್ಕಂತಹ ಶೂನ್ಯವಾಗಿರ್ತಕ್ಕಂತಹ ಪರಮಾತ್ಮ ಅಂತ ಒಬ್ಬನು ಇದ್ದಾನೆ ಅಂತ ತಿಳ್ಕೊಳ್ಳೋಕೆ ಆಗಲ್ಲ, ಊಹೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣದೇ ಇರೋ ಒಂದು, ನಮಗೆ ಆಲಂಬನಕ್ಕೆ ಸಿಗದೇ ಇರೋ ಒಂದು ವಸ್ತುವನ್ನ ಕುರಿತು ನಾವು ಧ್ಯಾನ ಹೇಗೆ ಮಾಡಬೇಕು? ಧ್ಯಾನದಲ್ಲಿ ಏನಾದರೂ ಒಂದು ವಸ್ತು ಇರಬೇಕಲ್ಲ, ನಮಗೆ ಒಂದು ಸಾಧ್ಯ, ಒಂದು ಗತಿ ಇರಬೇಕು. ಗತಿನೇ ಇಲ್ಲದೆ ನಾವು ಮಾಡೋದು ಹೇಗೆ ಅಂದ್ರೆ, ನಿರಾಕಾರ ಬ್ರಹ್ಮವನ್ನ ಹೇಗೆ ನಾವು ಒಲಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಅರ್ಜುನ ಯಾವ ರೀತಿ ಕೇಳ್ತಾನೆ, ಅದು ಒಳ್ಳೇದಾ ಇಲ್ಲ ಸಾಕಾರ ಬ್ರಹ್ಮನ ಉಪಾಸನೆ ಒಳ್ಳೇದಾ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 12ನೇ ಅಧ್ಯಾಯದ ಪ್ರಾರಂಭದಲ್ಲಿ ಏನ್ ಹೇಳ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ ನಾವು. ಭಗವಂತ ಏನ್ ಹೇಳ್ತಾನೆ, 2 ರೀತಿಯ ಪ್ರಾಕಾರಗಳಲ್ಲಿ ಭಕ್ತಿ ಯೋಗ ಅಥವಾ ಸಾಕಾರ ಧ್ಯಾನ ಬಹಳ ಶ್ರೇಷ್ಠ. ಇದನ್ನ ಪದೇ ಪದೇ ಈ ಮಾತು ಬಂದಿದೆ ಹಿಂದಿನ ವ್ಯಾಖ್ಯಾನಗಳಲ್ಲಿ.
ಬಹಳ ಸುಲಭವಾದ ದಾರಿ ಭಗವಂತನ ಸೇರ್ಲಿಕ್ಕೆ ಭಕ್ತಿ ಅಂತ ಭಗವಂತ ಹೇಳ್ಬಿಟ್ಟ. ಭಗವಂತ ಹೇಳಿದ ಸುಳ್ಳಾಗಕ್ಕೆ ಸಾಧ್ಯನಾ? ಗುರುಗಳು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಮತ್ತೆ ಮತ್ತೆ ವಿಜ್ಞಾನಿಯ ಸತ್ಯಾನ್ವೇಷಣೆ ಓದ್ತಾ ಹೋದ್ರೆ ಅಲ್ಲಿ ಸಿಗುತ್ತೆ. ಋಷಿಕೇಶದಲ್ಲಿ ಒಂದೆರಡು ಉದಾಹರಣೆ ಕೊಟ್ಟು ಅಲ್ಲಿ ಬರೀತಾರೆ, ನಮ್ಮ ಗುರುದೇವರೇ ಬರೀತಾರೆ. ಬಹಳ ಸೂಕ್ಷ್ಮವಾಗಿ ಬರೆದಿದ್ದಾರೆ, ಅದನ್ನ ಬಹಳ ವಿಶದವಾಗಿ ಬರೆದಿಲ್ಲ. ಅದು ಏನು? ಎಲ್ಲವನ್ನೂ ತಿಳ್ಕೊಂಡು ತರ್ಕದಿಂದಲೇ ಬ್ರಹ್ಮನನ್ನ ಅರಿತವರು, ಶಾಸ್ತ್ರಜ್ಞಾನದಿಂದ ಬ್ರಹ್ಮವನ್ನ ಅರಿತವರು, ಸರ್ವಂ ಕಲ್ವಿದಂ ಬ್ರಹ್ಮಂ ಅಂತ ತಿಳ್ಕೊಂಡಿರೋ ಕೆಲವು ಮಹಾತ್ಮರನ್ನ ನೋಡಿದ್ದೇನೆ ಋಷಿಕೇಶದಲ್ಲಿ. ಅವ್ರದ್ದು ಕೇವಲ ಒಣವೇದ ಅಂತ ಗುರುಗಳೇ ಬರ್ದಿದ್ದಾರೆ. ಯಾಕೆ? ಅವರಿಗೆ ಭಕ್ತಿ ಲವಲೇಶವೂ ಇಲ್ಲ. ಭಕ್ತಿರಹಿತವಾದ ಕೇವಲ ತರ್ಕಬದ್ಧ ಪದಾರ್ಥ ಜ್ಞಾನ ಅಥವಾ ಅರ್ಥಜ್ಞಾನ ಕೈವಲ್ಯಕ್ಕೆ ಹೇತುವಲ್ಲ ಅಂತ ಗುರುಗಳು ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲವೂ ಇರಬೇಕು ಅಂತ. ನೀವು ಭಕ್ತಿ ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಭಕ್ತಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ಯಾವುದು ಸುಲಭವೋ ಪ್ರಾರಂಭದ ಹಂತದಲ್ಲಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಮ್ಮ ಸಾಧನೆಗೆ, ನಮ್ಮ ಸಂಸ್ಕಾರಕ್ಕೆ ಏನು ಬಂದಿದೆಯೋ, ಏನು ಒಗ್ಗಿದೆಯೋ ಗುರುಗಳು ಹೇಳಿದಾಗ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತಾತ್ಪರ್ಯ. ಅದಕ್ಕೆ ಇಲ್ಲಿ ಭಗವಂತ ಈ ಮುಂದಿನ ಶ್ಲೋಕಗಳಲ್ಲಿ ಏನ್ ಹೇಳ್ತಾ ಇದ್ದಾನೆ? ಭಕ್ತನ ಲಕ್ಷಣಗಳು. ಇದು ಜೀವನ್ಮುಕ್ತನ ಲಕ್ಷಣಗಳು ಏನು ಅಂತ ಅಲ್ಲಿ 2ನೇ ಅಧ್ಯಾಯದಲ್ಲೇ ಕೇಳಿದ ಪ್ರಶ್ನೆಗೆ ಅಲ್ಲಿ ಏನ್ ಹೇಳಿದಾನೆ ಭಗವಂತ? ಒಬ್ಬ ಜ್ಞಾನಿಯ ಲಕ್ಷಣ ಏನು ಅನ್ನೋದನ್ನ ಅದೇ ಅರ್ಥ ಬರತಕ್ಕಂತಹ ದಿ ಕೋರ್ ಮೀನಿಂಗ್ ಆಫ್ ದಿ ನೇಚರ್ ಆಫ್ ಎ ಜ್ಞಾನಿ, ಎ ಜೀವನ್ ಮುಕ್ತ, ದ ಸೇಮ್ ಮೀನಿಂಗ್ ಲಾರ್ಡ್ ಇಸ್ ಗಿವಿಂಗ್ ಹಿಯರ್ ಫಾರ್ ಎ. ಒಬ್ಬ ಜೀವನ್ ಮುಕ್ತ ಹೇಗಿರ್ತಾನೆ ಅಂದ್ರೆ ಈ ಒಬ್ಬ ಭಕ್ತನು ಹಾಗೆ ಇರ್ತಾನೆ ಅಂತ. ಎರಡರಲ್ಲೂ ದೇರ್ ಇಸ್ ಎ ಟೋಟಲ್ ಕಂಪ್ಯಾರಿಸನ್, ಟೋಟಲ್ ಸಿಮಿಲಾರಿಟಿ ಲಾರ್ಡ್ ಇಸ್ ಗಿವಿಂಗ್. ಯು ಹ್ಯಾವ್ ಟು ಗೋ ಬ್ಯಾಕ್. You go back and check what are the qualities of Jivan Mukta, what are the qualities of Jnani, as Lord has said in Bhagavad Gita ಅಂತ ತೆಗೆದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? What are the qualities of a devotee? Both are same. There is no difference. So by Jnana you will reach Kaivalya, or you will obtain Kaivalya. Similarly by Bhakti also you will obtain Kaivalya or Moksha. There is no doubt about that. So that is the speciality of the 12th chapter, Bhakti Yoga. That is why it is called Bhakti Yoga. Please remember, nowhere Lord has degraded the other paths. When he says Bhakti Marga is simple and the best in Kali Yuga, that doesn't mean that Jnana Marga is inferior. No. So we have to remember this always correctly. There is no clash. Everything is one and the same. Only your approach is different. Whether you climb Mount Everest from the southern side or from the Chinese side, northern side to the top, ultimately you reach the top only. The top is same. ಗೌರಿ ಶಂಕರದ ಶಿಖರದ ತುದಿ ಇದೆಯಲ್ಲ, ನೀವು ದಕ್ಷಿಣ ಮಾರ್ಗದಲ್ಲಿ ಹತ್ತಿದ್ರು ಅಷ್ಟೇ, ಉತ್ತರ ಮಾರ್ಗದಲ್ಲಿ ಹತ್ತಿದ್ರು ಅಷ್ಟೇ, ತುದಿ ಅದು ಅದೇ ಜಾಗವೇ. ಅಲ್ಲಿ ಬದಲಾವಣೆ ಇಲ್ಲ. ಹತ್ತೋ ವಿಧಾನ ಬೇರೆ ಇರುತ್ತೆ, ಹತ್ತೋ ದಾರಿ ಬೇರೆ ಇರುತ್ತೆ, ಹೋಗೋ ಮಾರ್ಗ ಬೇರೆ ಇರುತ್ತೆ ಅಷ್ಟೇ. ಸೊ ಭಕ್ತನ ಲಕ್ಷಣ ಏನು? ಹೋದ ಸಲ 15ನೇ ಶ್ಲೋಕದಲ್ಲಿ ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ ಚ ಮೇ ಪ್ರಿಯ. ಯಾರಿಂದ ಜನ ಉದ್ವೇಗಗೊಳ್ಳೋದಿಲ್ವೋ, ಲೋಕ ಉದ್ವೇಗ ಹೊಂದೋದಿಲ್ವೋ, ಅಥವಾ ಯಾರು ಲೋಕದಿಂದ ಉದ್ವೇಗ ಹೊಂದೋದಿಲ್ವೋ, ನೀದರ್ ಈಸ್ ಎ ಥ್ರೆಟ್ ಟು ಎನಿಬಡಿ ನಾಟ್ ಎನಿಬಡಿ ಈಸ್ ಎ ಥ್ರೆಟ್ ಟು ಹಿಮ್. ಹಿ ಈಸ್ ಬಿಯಾಂಡ್ ದ ಪೇರ್ಸ್ ಆಫ್ ಆಪೋಸಿಟ್. ಹರ್ಷಾಮರ್ಷ, ಭಯ, ಉದ್ವೇಗ. ಸೊ he is beyond all these things. A devotee is beyond all these things. Similarly, ಜ್ಞಾನಿ is beyond all these things. ಇಲ್ಲಿ ಹೇಳಿರ್ತಕ್ಕಂತಹ ಲಕ್ಷಣಗಳು ಜ್ಞಾನಿಯಲ್ಲೂ ಇರುತ್ತೆ, ಜ್ಞಾನಿಯಲ್ಲಿ ಹೇಳಿದ ಲಕ್ಷಣಗಳು ಇಲ್ಲೂ ಇರುತ್ತೆ. ಅದು ಅರ್ಥ ನಾವು ಸರಿಯಾಗಿ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಟುಡೇಸ್ ಶ್ಲೋಕ ಸೇಮ್ ಥಿಂಗ್, ಕಂಟಿನ್ಯೂಷನ್. ನಮ್ಮ ಹಳೆ ತಾಳೆ ಗರಿಗಳಲ್ಲಿ ಸಿಕ್ಕಿರತಕ್ಕಂತಹ ಉಪನಿಷತ್ತುಗಳ ಸಂಖ್ಯೆ 148 ಅಂತಿದೆ. ಇನ್ನು ಎಷ್ಟೋ ಇತ್ತೆಲ್ಲ ಲುಪ್ತವಾಗಿ ಹೋಗಿದೆ, 100,000 ವರ್ಷ ಹೊರಟೋಗಿದೆ. 148. There are 148 Upanishads available. Not all printed in the print form, but they are available. Out of which for 10 important Upanishads, Acharya Shankar Bhagavad has given a detailed commentary, Bhashya. ಕೆಲವು ಸಣ್ಣ ಸಣ್ಣ ಉಪನಿಷತ್ತುಗಳು ಯಾರ ಕಣ್ಣಿಗೂ ಬಿದ್ದಿಲ್ಲ ಅಥವಾ ಬೀಳೋಕ್ ಸಾಧ್ಯ ಇಲ್ಲ, ಯಾಕೆ ಪ್ರಿಂಟ್ ಆಗಿಲ್ಲ, ಪುಸ್ತಕದ ರೂಪದಲ್ಲಿ ಬಂದಿಲ್ಲ. They are still in the print places, like Sringeri Math. As our Gurudev had told about this point long back, Kali Santarana Upanishad. There is a very short Upanishad, Kali Santarana Upanishad.
ಕಲಿಸಂತರಣೋಪನಿಷತ್ ಅಂತಲೂ ಹೇಳ್ತಾರೆ. In that Kalisantarana Upanishad, there is a question by sage Narada to Prajapita Brahma that in the ensuing 4 yugas, the Kali Yuga is supposed to be the hardest, darkest yuga of tamasa, ajnana, adharma. Narada is a Devarshi. He can see the past and he can see the future. So he asked the question to Prajapati himself, Hiranyagarbha himself. So in the Kali Yuga, people are already in the ajnana mode, adharma. So how to reach God, how to get kaivalya, how to get moksha? Easiest way, please Lord, tell me what they should do in Kali Yuga, people. Handful of people are interested in God. In Kali Yuga, Lord, sage Narada says like that. And then he answers, Brahma answers, Hiranyagarbha gives the answer. In Kali Yuga, the only way to reach salvation easily, without much problem, for anybody, 3 crore times, Taraka, Rama Taraka Nama. The words are there in Upanishad. 3 ಕೋಟಿ ಸಲ ಈ ಮಹಾಮಂತ್ರವನ್ನ, ತಾರಕ ಮಂತ್ರವನ್ನ ಜೀವಮಾನದಲ್ಲಿ, ಒಂದೇ ದಿವಸ ಅಲ್ಲ, ಒಂದೇ ತಿಂಗಳು ಅಂತಲ್ಲ, ನಿಮ್ಮ ಜೀವನ ಪರ್ಯಂತ ಮಾಡ್ತಾ ಇದ್ರೆ, ಅದು 3 ಕೋಟಿಗೆ ದಾಟಿದರೆ, 3 ಕೋಟಿಗೆ ಬಂದರೆ, ಇನ್ನೇನು ಮಾಡಬೇಕಾಗಿಲ್ಲ, ನಿಮಗೆ ಕೈವಲ್ಯ ಪ್ರಾಪ್ತಿ ಅಂತ ಭಗವಂತನ ಹೇಳ್ಬಿಟ್ಟಿದ್ದಾನೆ ನಾರದ. ದಟ್ ಈಸ್ ರೆಕಾರ್ಡೆಡ್ ಇನ್ ಕಲಿಸಂತರ. ವಾಟ್ ಈಸ್ ದಟ್ ಮಂತ್ರ? ಹಿ ಗಿವ್ಸ್ ದಟ್ ಮಂತ್ರ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ. ರೀಡ್ ಔಟ್ ದಟ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಟ್, so that you will know that these are not hearsay. It is there, already recorded in the Upanishad. People will not get this Upanishad in their hands. It is not printed as easily as Brihadaranyaka or Taittiriya Upanishad or Mandukya Upanishad. Not easily available. Of course, printing is there, but not easily available. Kalisantarana Upanishad. So the question, Brahma to Narada is, from question from Narada to the Brahmadeva is, Dwaparante Narado Brahmanam Jagama. At the end of Dwapar Yoga, Narada puts the question to Katham Bhagavan Gam Padyatan Kalisantaraye iti Sahovacha. ಕಲಿಯುಗದಲ್ಲಿ ಏನು ಮಾಡಬೇಕು ನಿನ್ನನ್ನು ಪಡಿಲಿಕ್ಕೆ ಅಂತ. ದೆನ್ ಸಹೋವಾಚ ಅಂದ್ರೆ ಬ್ರಹ್ಮ ಆನ್ಸರ್ಸ್. ಸರ್ವಶ್ರುತಿ ರಹಸ್ಯ ಗೋಪ್ಯಂ ತತ್ ಶೃಣು. ಸರ್ವಶ್ರುತಿ ರಹಸ್ಯ ಗೋಪ್ಯಂ ತತ್ ಶೃಣು. The entire summary of all the Upanishads I am telling you now what man has to do in Kali Yuga. Listen, shruno. Entire summary of all Upanishads I am giving you. Yena Kali Samsaram Karishyasi Bhagavantah Adipurushasya Narayanasya Namoccharana Matrena Nirdhota Kalar Bhavati. Hare Rama 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 Hare Hare, Hare Krishna 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 Hare Hare. Iti Shodashakam Namnam Kalikalmashanashakam Natah Partaropayah Sarva Vedeshu Drushyate Iti Shodashakalavuttasya Jivasyavarana Vinashanam. So the Upanishad continues like that. The point here is the easiest approachable way for us is, without much difficulties, remember God's name. Bhagavad Nama Sankirtan. Easy. Our Gurudev always used to say the same. That's why he used to say, Yajnanam Japa Yajnosma. He always used to quote that phrase. If nothing is possible, you do this, because there are no rules here. Please remember, all Mahatmans have said, for Namocharana, Bhagavan Nama Ucharana, no rules are attached. Anybody, anytime, anywhere. For other things there are rules. For meditation there are rules. For mantra japa there are rules. For reciting Veda mantras there are some rules. Right? I remember our Gurudev used to say this. I think maybe 1 or 2 months before he left this Maha Samadhi time, even if you utter only Ra, the word, not even complete Ma, still it will give you result. Words of our Gurudev. Even if you can't utter Rama, you utter Ra. That will give the result. With intensity he said this. Imagine how much importance our Gurudev, a great Mahajnani himself, a Brahmanishta Shrotriya himself, a Jivan Mukta himself. So we will continue. ಭಕ್ತನ ಇತರ ಲಕ್ಷಣಗಳು ಏನು ಅಂತ ಮುಂದೆ ಬರೋ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ. ಎ ಡಿವೋಟಿ ವಿಲ್ ಬಿ
ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. Each one is a character, gunalakshana. A devotee is anapekshah. He is devoid of any desire. He doesn't expect anything from anybody because he knows all that is, everything belongs to him only. I also belong to him only. Whatever he destines, he decides I will get that much. So he doesn't ask even God also, give me this, give me that. Anapeksha. Shuchir dakshaha. Shuchihi plus dakshaha. Shuchi means not only he is cleansing himself from outside, totally cleansing himself from inside. ಕೇವಲ ಹೊರಗಿನ ಶುಚಿ ಮಾತ್ರ ಅಲ್ಲ, ಅಂತರ ಶುಚಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯ ಜೊತೆಗೆ ಅಂತರಂಗ ಶುದ್ಧಿ. ಆತನ ದೇಹ ಮನಸ್ಸು ಎರಡನ್ನೂ ಶುಚಿಯಾಗಿ ಇಟ್ಕೊಂಡಿರ್ತಕ್ಕಂಥ, ಕ್ವೈಟ್ ಕೇಪಬಲ್, ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. See, these shlokas are not difficult at all. A devotee is always Chi, Dakshah, Udaseena, Gatavyatah. Word sometimes I refer back. Udaseena, our Gurudev has mentioned this. ಸ್ವಲ್ಪ confusing word. Udaseena actually means not interested. Literal meaning. Udaseena ಅಂದ್ರೆ ನಮ್ಗೆ ಏನು ಬೇಡ ಅಂತ ಅಂತೀವಲ್ಲ, ಸೋಮಾರಿತನ ಅಂತ ಒಂದು ರೀತಿ ಹೇಳ್ಬೋದು. ನಮ್ಗೆ ಏನು ಬೇಡ, ನಾನು ಏನು ಮಾಡಬೇಕಾಗಿಲ್ಲ, ನಾನು ಕೂತ್ ಕಡೆಯಿಂದ ಹೇಳೋದಿಲ್ಲ, ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಕರ್ಮ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಗೋಯಿಂಗ್ ಔಟ್ ಎನಿವೇರ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್. ವಾಟ್ ಲಾರ್ಡ್ ಸೇಸ್ ಉದಾಸೀನ ಅಂದ್ರೆ ಇಸ್ ನಾಟ್ ಜಸ್ಟ್ ದಟ್ ಲಿಟಲ್ ಮೀನಿಂಗ್. ಯು ಆರ್ unattached, ಉದಾಸೀನ, ನಾಟ್ ವರೀಡ್ ಫಾರ್ ಎನಿಥಿಂಗ್ ಹ್ಯಾಪನಿಂಗ್ ಇನ್ ಲೈಫ್. ದಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಉದಾಸೀನ. ಯಾವುದಕ್ಕೂ ಒಳಗಡೆಯಿಂದ ಚಿಂತೆ ಮಾಡದೇ ಇರೋದು. ಎಷ್ಟು ಕಷ್ಟ ಆಗತ್ತೆ ಹೇಳೋದು ಅಂತಂದ್ರೆ ಗುರುಗಳು ಹೇಳ್ತಾ ಇದ್ರು. ಒಳಗಡೆಯಿಂದ ಚಿಂತೆ ಮಾಡದೇ ಇರೋದು ಅಂದ್ರೆ ಏನು, ಹೇಗಪ್ಪ ಅರ್ಥ ಮಾಡ್ಕೊಳ್ಬೇಕು ನಾವು? ಉದಾಸೀನ ಮೀನ್ಸ್ ನಾನ್ ಅಟ್ಯಾಚ್ಡ್. ನಾನ್ ಅಟ್ಯಾಚ್ಡ್ ಅಂದ್ರೆ ನೋ ವರಿ ಇನ್ ದ ಮೈಂಡ್. ಥಿಂಗ್ ಹ್ಯಾಪನ್ಸ್, ಓಕೆ, ಯು ಫೀಲ್ ಹೈಲಿ ಹ್ಯಾಪಿ, ಪ್ಲೆಷರಬಲ್ ಮೋಡ್. ಬಟ್ ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್, ಯು ಸ್ಟಾರ್ಟ್ ವರಿಯಿಂಗ್. ಸೊ ನಾಟ್ ಟು ವರಿ ಫಾರ್ ಎನಿಥಿಂಗ್. God has willed it. A devotee knows I am only an instrument in the hands of the God Almighty. What is good for me, what is bad for me, everything is coming from Him only. I am not responsible. It is His Leela, it is His grace only. ಭಗವಂತ ನನಗೆ ಏನು ಕೊಡಬೇಕು ಈ ಜೀವನದಲ್ಲಿ, ನನ್ನ ಪ್ರಾಪ್ತಿಗೆ ಅನುಗುಣವಾಗಿ ನನಗೆ ಒಳ್ಳೆ ಸನ್ನಿವೇಶ, ಕೆಟ್ಟ ಸನ್ನಿವೇಶ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅದು ಆತನ ವರಪ್ರಸಾದ. All that is happening in me, in my life, is due to His grace only, whether good or bad. That is udasinatva. That is non-worried, non-fussed nature. Gatavyatah. Gatavyatha means something happens, you become sad. Yes, body reaction, natural reaction. Suddenly you become angry when something happens. Natural reaction. Even Jnanis show sometimes they are short-tempered. Sometimes they appear to be weeping. So Gatavyatah. Here Gatavyatah means even though instantaneously you react to a situation, you feel sad when something happens, you come out of that within no time. Within no time, it is not lingering in your mind. ಯಾವುದೇ ಒಂದು ತೊಂದರೆ, ಸಂಕಟ ಬಂದಾಗ, ವ್ಯಥೆ ಬಂದರೆ, ವ್ಯಥೆ ಉಂಟಾಗಬಹುದು ಆ ಕ್ಷಣದಲ್ಲಿ. ಆ ವ್ಯಥೆಯನ್ನ ಹೋಗಲಾಡಿಸೋದಿದೆಯಲ್ಲ, ಅದು ಗತವ್ಯತ. ಸಂಕಟ ಬಂದ್ರು ಅದನ್ನ ಬಿಟ್ಕೊಟ್ಟೋದು ಅಥವಾ ಬಿಟ್ಟು ಬಿಡೋದು, ದುಃಖ ಬಂದ್ರು ಅದನ್ನ ತಾಳ್ಮೆಯಿಂದ ಸಹಿಸೋದು, ಅದನ್ನ ಮರ್ತು ಬಿಡೋದು ಗತವ್ಯತ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಸರ್ವಾರಂಭ ಪರಿತ್ಯಾಗಿ ಮೀನ್ಸ್ ಗಿವಿಂಗ್ ಅಪ್ ಅಗೇನ್. ಯಾವುದು? ಆರಂಭ ಮೀನ್ಸ್ ಹಿಯರ್ ಕರ್ಮಾಸ್. ಗಿವಿಂಗ್ ಅಪ್ ಕರ್ಮಾಸ್, ಆಲ್ ಕರ್ಮಾಸ್, ಗಿವಿಂಗ್ ಅಪ್ ಆಲ್ ಕರ್ಮಾಸ್ ಅಂತಂದ್ರೆ ಆಫ್ ಎ ಡಿವೋಟೀಸ್. ನಾಟ್ ಗಿವಿಂಗ್ ಅಪ್ ಕರ್ಮ ಅಂದ್ರೆ ಕರ್ಮ ಮಾಡದೆ ಕೂತ್ಕೊಳ್ಳೋದಲ್ಲ. ಎಲ್ಲ ಕರ್ಮಗಳ ಪರಿತ್ಯಾಗ ಅಂತಂದ್ರೆ ಕರ್ಮಗಳನ್ನು ಬಿಡೋದಲ್ಲ, ಕರ್ಮಗಳ ಫಲದ ಆಸೆಯನ್ನು ಬಿಡೋದು ಅಂತ. ಸರ್ವಾರಂಭ ಪರಿತ್ಯಾಗಿ ಮೀನ್ಸ್ ವಿಥೌಟ್ ಫೀಲಿಂಗ್ ದಟ್ ಯು ಆರ್ ಡೂಯಿಂಗ್ ಎ ಕರ್ಮ. ಗಿವಿಂಗ್ ಅಪ್ ದ ಡೂಯರ್ಶಿಪ್ ಅಂತ ಅರ್ಥ. ಅದು ನಾನು ಏನನ್ನು ಮಾಡ್ತಾ ಇದ್ದೇನೆ ಅಂತ ಬಿಟ್ಬಿಡೋದು. ಆಗ್ತಾ ಇದೆಯಪ್ಪ ನನ್ನ ಕೈಯಿಂದ, ಇದು ಮಾಡಬೇಕು, ಮಾಡ್ತಾ ಇದ್ದೇನೆ, ನಾನು ಅಂತಲ್ಲ. ಕರ್ತೃತ್ವವನ್ನು ಬಿಡೋದಿದೆಯಲ್ಲ, ಅದೇ ಕರ್ಮ ಫಲತ್ಯಾಗ.
ಅಂತಹ ಭಕ್ತ ನನಗೆ ತುಂಬಾ ಪ್ರಿಯನಾಗ್ತಾನಪ್ಪ ಅರ್ಜುನ. ಸೊ ಸಚ್ ಎ ಡಿವೋಟಿ ಇಸ್ ವೆರಿ ಡಿಯರರ್ ಟು ಮೀ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಭಕ್ತಿಮಾನ್ ಯಹ ಭಕ್ತಿಮಾನ್ಯ ಪ್ರಿಯ. Again the word Shubha Parityagi. Earlier he used the word Sarvarambha Parityagi. Both are almost same with slight difference. Shubha Parityagi endrenu? Shubhapala mattu Ashubhapala. The good reward or the bad reward for the karmas I perform, giving up that. Andre, give up everything to God only. Whatever happens, whether you incur punya or papa by doing a certain thing, ನಾನು ಒಂದು ಕೆಲಸ ಮಾಡ್ತೇನೆ. ಒಂದು ಕೆಲಸ ಮಾಡಿದಾಗ ನಾನು ನೆಕ್ಸ್ಟ್ ಮೂಮೆಂಟ್ ಅನ್ಸುತ್ತೆ ನಾನು ತಪ್ಪು ಮಾಡಿಬಿಟ್ಟೆ, ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ನಾನು ಕೆಟ್ಟ ಕೆಲಸ ಮಾಡಿದೆ, ನಾನು ತಪ್ಪು ಮಾಡಿದೆ ಅಂತ ಬಂತ, ಅಲ್ಲಿ ಬಂಧನ ಬಂತು, ಕರ್ಮ ಬಂತು. ಯಾಕಂದ್ರೆ ನಾನು ಅಂತ ಬಂತಲ್ಲ. ಸೊ ಅದರ ಫಲ ಅನುಭವಿಸಲೇಬೇಕು ಈ ಜನ್ಮದಲ್ಲಿ. ನಾನು ತಪ್ಪು ಮಾಡಿಬಿಟ್ಟೆ, ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಅದರಿಂದ ನನಗೆ ಒಳ್ಳೇದಾಗಲ್ಲ, ಅಶುಭ ಫಲ ಬರುತ್ತೆ ಅನ್ನೋ ಫೀಲಿಂಗೇನೆ ಇಟ್ಕೊಳ್ಳದೆ ಇದ್ರೆ, ನಾನು ಮಾಡಿದ ಕೆಲಸ ತಪ್ಪು ಒಳ್ಳೆಯದು ಒಂದು ಚರ್ಚೆಗೆ ಹೋಗದೆ ಇದ್ರೆ ಮನಸ್ಸು, ನಿಮಗೆ ಕರ್ಮ ಬಂಧನ ಆಗೋದಿಲ್ಲ ಅಂತ ಭಗವಂತ ಹೇಳ್ಬೇಕು. ಯಾವುದೇ ಕೆಲಸವನ್ನ ಮಮಕಾರ ಇಲ್ಲದೆ, ನಾನು ಅನ್ನೋ ಭಾವ ಇಲ್ಲದೆ ಮಾಡ್ತಾ ಹೋಗು. ಅಹಂಕಾರವನ್ನು ಬಿಟ್ಟು ಮಾಡೋದು. ನಾನು ಮಾಡ್ತಾ ಇಲ್ಲ ಏನು ಅಂತ ನೀವು ಮಾಡ್ತಾ ಹೋದ್ರೆ ನಿಮಗೆ ಯಾವ ಬಂಧನವೂ ಇಲ್ಲ. ಇದನ್ನ ನಾನು ಮಾಡಿದ್ದೇನೆ, ಅದನ್ನ ನಾನು ಮಾಡ್ತೇನೆ, ನಾಳೆ ಇದನ್ನು ಮಾಡ್ತೇನೆ, ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಟುಮಾರೋ, ಐ ಆಮ್ ಡೂಯಿಂಗ್ ದಿಸ್ ಟುಡೇ. Then the karma bandhana is there. The moment when the I enters, the bondage also enters. Idu point. Shubha Parityagi. ಎಲ್ಲವನ್ನು ಬಿಟ್ಟಿರತಕ್ಕಂಥವನು. ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. See, all are opposite. Neither he is very happy, he hates anybody, nor he likes anybody. Hೃಷ್ಯತಿ ನ ದ್ವೇಷ್ಟಿ. Neither he rejoices nor hates anybody. ನ ಶೋಚತಿ ನ ಕಾಂಕ್ಷತಿ. Shochati, neither he will feel sorrow or sad, na kankshati, nor he will desire something, craves for something, some pleasure. ಯಾವುದೂ ಇಲ್ಲ. ಆತನಿಗೆ ಏನೂ ಬೇಕಾಗಿಲ್ಲ, ಆತನಿಗೆ ಯಾವುದೇ ರೀತಿ ಆತನಲ್ಲಿ ದ್ವೇಷ ಇಲ್ಲ, ಆತನಲ್ಲಿ ಸಂಭ್ರಮ ಇಲ್ಲ. ಏನೋ ಒಂದು ಕೆಲಸ ಆಯಿತು, ಏನೋ ಒಂದು ವಸ್ತು ಸಿಕ್ಬಿಡ್ತು ಅಂತ ಹೇಳಿ ಅತ್ಯಂತ ಸಂತೋಷ ಆಗ್ತಕ್ಕಂಥ ಯಾವ ಭಾವವೂ ಆತನಿಲ್ಲ. ಬರೋದು ಬರ್ತಾ ಇದೆ. ಕೋಷ್ಟ ಕಾಂಚನ ಅಂತ ಒಂದ್ ಕಡೆ ಬಂದಿದೆ. ಹಿಂದೆ ದೊಡ್ಡ 1 ಕೋಟಿ ರೂಪಾಯಿ ಬಂಗ್ಲೆನ ಯಾರು ದಾನ ಕೊಟ್ರು ಗುರುಗಳಿಗೆ ಏನಾದ್ರು ಅದ್ರ ಬಗ್ಗೆ ಆಸೆ ಇದೆಯಾ? ಅದು ಒಂದು ಮುರುಕುಲು ಗುಡಿಸಲಲ್ಲೇ ಗುರುಗಳು ಇದ್ರು, ಅದಕ್ಕೇನಾದ್ರು ಅವ್ರಿಗೆ ಬೇಜಾರು ಮಾಡ್ಕೊಂಡ್ರ? ಇಲ್ವಲ್ಲ. ಎರಡೂ ಒಂದೇ ಅವರಿಗೆ. ಉತ್ತರ ಕಾಶಿನಲ್ಲಿ ಭಿಕ್ಷುಕರ ತರಹ ಸನ್ಯಾಸಿಯಾಗಿ ಮಧುಕರಿ ವೃತ್ತಿ ಅವರು ಪಾಲನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗುರುದೇವರು ಹೆಚ್ಚು ಬರೆದಿಲ್ಲ ಪುಸ್ತಕದಲ್ಲಿ, ಎದುರಿಗೆ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಇತ್ತು ಜೀವನ. ಆಹಾರ ಒಂದು ದಿವಸ ಸಿಕ್ಕರೆ ಸಿಕ್ತು, ಇಲ್ಲದಿದ್ರೆ ಇಲ್ಲ. ಆ ಮುರುಕುಲು ಪಾಳು ಬಿದ್ದ ಧರ್ಮಶಾಲೆಯ ಒಂದು ರೂಮ್ನಲ್ಲಿ ಧೂಳು ತುಂಬಿದ ನೆಲದ ಮೇಲೆ ಚಾಪೆನೂ ಇಲ್ಲದೆ ಅವರು ಉಟ್ಕೊಂಡು ಒಂದು ಬಟ್ಟೆ ಹಾಸ್ಕೊಂಡು ಮಲ್ಕೊಳ್ತಾ ಇದ್ರು ಗುರು. ಅಲ್ಲಿ ಆತ್ಮಾರಾಮ ಸ್ಥಿತಿಯಲ್ಲೇ ಇದ್ರು ನಮ್ಮ ಗುರುಗಳು. ಅದಕ್ಕಿಂತ ಬನ್ನೇರುಘಟ್ಟದಲ್ಲಿ ನಾವೇ ನೋಡಿದೀವಲ್ಲ, ಬನ್ನೇರುಘಟ್ಟದಲ್ಲಿ ಹೇಗಿದ್ರು. 8 feet ಸಣ್ಣ ರೂಮ್, ಸ್ಮಾಲ್ ರೂಮ್, ಆರ್ಡಿನರಿ ರೂಮ್ with a red oxide ordinary floor, corrugated zinc sheet top. Happy, pleasurable Atmarama Sthiti in that house. When this building was built up, Kutira, as he used to call this, Hamsa Kutira, this he used to call. This is Hamsa Ashrama, he used to call Hamsa Kutira. And at the time, and the inauguration day, when we were all here, it was 9 o'clock, I left from this place. Then he said, this is Hamsa Kutira, he said. I said that he is now living in a big mansion. Na dveshti, na kankshati, na shochati. That is how a jnani behaves. Same qualities for bhakta also. Yo na vrushyati, na dveshti, na shochati, na kankshati, shubha parityagi, yah same priyah. Such a great devotee is very dearer to me. So if you go through, there is no difference between a jnani and a bhakta as far as the mental makeup is concerned. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಾವು ಹೇಗಿರ್ಬೇಕು ಅಂತ ಹೇಳ್ತಾ ಇದ್ದ, ನಮ್ಮ ಸಾಧನೆ ಹೇಗಿರ್ಬೇಕು ಅಂತ. ಒಬ್ಬ ಭಕ್ತ ಹೀಗಿದ್ರೆ ನನಗೆ ತುಂಬಾ ಪ್ರಿಯ ಅಪ್ಪ ಅರ್ಜುನ ಅಂದ್ರೆ ನೀವು ಹಾಗಿರಿಯಪ್ಪ ಅಂತ ಭಗವಂತ ಸೂಚನೆ. ನಾನು ಹೇಗಿರ್ಬೇಕು? ಐ ಶುಡ್ ನಾಟ್ ಹೇಟ್ ಎನಿಬಡಿ, ಐ ಶುಡ್ ನಾಟ್ ಫೀಲ್ ವೆರಿ ಹ್ಯಾಪಿ ವೆದರ್ ಐ ಲಿವ್ ಇನ್ ಎ ಸ್ಮಾಲ್ ಪ್ಲೇಸ್, ಎ ಬಿಗ್ ಒನ್, ಎ ಬಿಗ್ ಮ್ಯಾನ್ಷನ್, ಆರ್ ಎ ವೆರಿ ಆರ್ಡಿನರಿ ಪ್ಲೇಸ್, ವೆದರ್ ಇನ್ ಎ ಸ್ಲಮ್ ಟೈಪ್ ಏರಿಯಾ or a wonderful area. I should not feel
The highly elated should not hate anybody. I should not crave for anything. But for one question he gives but translation is so simple. He tells his devotees, you should be satisfied with what you are above the pairs of opposite. You don't expect, you don't desire, you don't crave for anything. You take everything as it comes in your life. So you should be satisfied with what God has given you. That is Bhagavan's samashatraucha mitrecha tatha manapamanayoh shitoshna sukha dukkheshu samasanga vivarjitah. This word is very famous, this phrase in Vedanta. In all the Acharya's treatises, this word always he uses. Shitoshna sukha dukkheshu samaha. Shitoshna sukha dukkheshu samaha. Shita, Ushna opposites. Sukha, Dukkha opposite words. Pairs of opposite. Dvandvaಗಳು. ಸುಖದ ಮತ್ತೊಂದು ರೂಪ ದುಃಖ, ಶೀತ ಅನ್ನೋದ್ರ ಮತ್ತೊಂದು ರೂಪ ಉಷ್ಣ. ಅಂದ್ರೆ in whatever trying circumstances, whether it is seasonal fluctuation or our social fluctuation in our life or health fluctuation in the body or financial fluctuations in the life, ಇದೆಲ್ಲವೂ ಬರುತ್ತೆ. ಶೀತ ಉಷ್ಣ ಅಂದ್ರೆ ಎಲ್ಲವೂ ಬಂತು. ದೈಹಿಕವಾಗಿ ಋತುಗಳಲ್ಲಿ ಯಾವ ರೀತಿ ಬದಲಾವಣೆಯಾದಾಗ ಅತಿಯಾದ ಬಿಸಿಲು ಮೈ ಸುಟ್ಟೋಗುತ್ತೆ ಅಂತ ಒದ್ದಾಡೋದು. When the temperature goes down to 0 and -1, -2, then also you start suffering because it's a severe cold, shivering cold. Even bones can't even work. Muscles are tense, blood gets coagulated, breathing becomes difficult, so you feel uneasy, shita, cold and high temperature. That means opposites. The one who takes everything samaha, whether good or bad, ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ನಮಗೆ ದುಃಖ ಆಗಲಿ, ಸುಖ ಆಗಲಿ, ಶೀತ ಆಗಲಿ, ಉಷ್ಣ ಆಗಲಿ ಅಂದ್ರೆ ಯಾವ್ಯಾವ ಬದಲಾವಣೆ ಜೀವನದಲ್ಲಿ ಆದ್ರೂ, in whatever way things are happening in our life, some good days are there, later some bad days are there, some crisis comes in, it blows away, and then some good things happen, again some suffering comes in, unexpected some things happen. See, they are going on, and every time I react to that, and I become totally absorbed, totally attached. I am immersed in those things only. God. So a devotee should not forget them. I should take everything samaha, with the same mind. What happened? God is there. Samashatraucha mitrecha tatha manapamanayoh. Shatru and mitra, foe and friend. Very difficult for us. How we should lead our life, and the Lord is giving hint. The problem is, as our Gurudev used to say, this mana, everybody is happy, you react so beautifully. When somebody praises you, somebody respects you because of your position, and somebody puts you at the highest pedestal, when somebody bows, somebody does namaskara, somebody sits and listens to you because of your power, you feel so happy. ಜಗತ್ತಲ್ಲಿ ಎಲ್ಲಿವರೆಗೆ ಜನಗಳಿಂದ ನಾವು ದೊಡ್ಡವರು ಅನ್ಸ್ಕೊಂಡಿದ್ದೇವೆ, ನಮಗೆ ಅವರು ಮಾನವಂತರು ಅಂತ ಕರೀತಾ ಇದ್ದಾರೆ, ನಮಗೆ ಸನ್ಮಾನ ಮಾಡ್ತಾ ಇದ್ದಾರೆ, ನಮ್ಮನ್ನು ಹೊಗಳ್ತಾ ಇದ್ದಾರೆ, ಆದ್ರಿಂದ ಮನಸ್ಸು ಉಬ್ಬಿ ಹೋಗ್ತಾ ಇದೆ. ನಮ್ಮ ಸ್ವಾಭಿಮಾನ ಇನ್ನು ಮೇಲೆ ಮೇಲೆ ಹೋಗ್ತಾ ಇದೆ. See, our super ego is increasing because people are worshipping me, people are listening to me, people are following what I am talking. So the Maya plays in such a way, it comes in such a way that you totally get deluded by the Maya and you go up in the ladder of your super ego. ಅಹಂಕಾರ ಎಲ್ಲಿ ವೃದ್ಧಿ ಆಗತ್ತೆ ಅಂದ್ರೆ ನನ್ನ ಬಿಟ್ರಿಲ್ಲ, ನಾನು ಹೇಳಿದ್ದೆಲ್ಲ ಕರೆಕ್ಟ್. So I feel myself elated that whatever I say, whatever I do, people accept. People who are their friends, and then whatever you do, they say yes, so you feel happy. But the trouble comes with Shatru, and when somebody you think is your enemy, every time his name or face comes to your picture, you feel highly disturbed. ಒಬ್ಬ ನನಗೆ ಆಗೋದಿಲ್ಲ ಅಂತ ಗೊತ್ತಾದಾಗ ಆತನ ಹೆಸರು ಮನಸ್ಸಿಗೆ ಬಂದ ಕೂಡಲೇ, ಆತನ ಮುಖ ಬಂದ ಕೂಡಲೇ ಮನಸ್ಸೊಳಗೆ ಧಗೆ, ಉರಿ, ಸಿಟ್ಟು, ರೋಷ ಎಲ್ಲ ಶುರು ಆಗುತ್ತೆ. ಜೀವನದ ಕೊನೆವರೆಗೂ ಇರುತ್ತದೆ. ಒಬ್ಬ ವ್ಯಕ್ತಿ ನಮಗಾಗಲ್ಲ ಅಂದ್ರೆ ಅವನ ಕಂಡ್ರೆ ಅಲ್ಲ, ಹೆಸರು ನೆನಪಿಗೆ ಬಂದ್ರೆ ಸಾಕು, ಮನಸ್ಸು ತಳಬೇಡ. ಹಾಗೆ ಅಪಮಾನ ಪರ್ಸನ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿಥಿಂಗ್ ಬಟ್ ನಾಟ್ ದ ಇನ್ಸಲ್ಟ್. ಅಪಮಾನ, ಇನ್ಸಲ್ಟ್, he cannot withstand insult. The easiest, highest litmus test spiritual aspirant I put is how much he can bear the insult public when I scold him. All Mahatmans have done it. ಎಲ್ಲ ಜನಗಳ ಎದುರಿಗೆ ಗುರುಗಳು ಒಬ್ಬರನ್ನ ಚೆನ್ನಾಗಿ ಬೈದು ಬಿಟ್ರೆ
ಆ ವ್ಯಕ್ತಿ ಆ ಅಪಮಾನವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನೋದ್ರ ಮೇಲೆ ಆತನ ಯೋಗ್ಯತೆ ನಿರ್ಧಾರ ಆಗತ್ತೆ ಕಣಯ್ಯ ಅಂತ ಗುರುಗಳು ಹೇಳ್ತಾರೆ. ಸೊ ದೇರ್ ಆರ್ ನಂಬರ್ ಆಫ್ ಇನ್ಸಿಡೆನ್ಸಸ್ ಇನ್ ಲೈಫ್ ಹಿಸ್ಟ್ರಿ ಆಫ್ ಗ್ರೇಟ್ ಮಹಾತ್ಮನ್ಸ್ who are highly short tempered, Sainath or Akkalkot Maharaj, how they used to scold, they used to bang. But a real devotee is not bothered about that insult at all, especially from Guru. Not only Guru, Lord says, you should not be bothered about the insults heaped on you by the entire world. ಜಗತ್ತಿನಲ್ಲಿ ಯಾರೇ ನಿಮಗೆ ಅಪಮಾನ ಮಾಡಿದ್ರು ಸಹಿಸಿಕೊಳ್ಳುವಂತ ಶಕ್ತಿ ಇದ್ರೆ ನೀನು ಒಳ್ಳೆ ಭಕ್ತ ಆಗ್ತೀಯಪ್ಪ, ನನ್ನ ಹತ್ರ ಬರ್ತೀಯ. ಅಪಮಾನ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ, ಈ ಜನ್ಮದಲ್ಲಿ ನೀನ್ ನನ್ನ ಹತ್ರ ಬರೋಲ್ಲ. ದ್ವೇಷ ಮಾಡ್ತಾ ಕೂತ್ಕೊಂಡಿದೀಯಾ, ಈ ಜನ್ಮದಲ್ಲಿ ನನ್ನ ಹತ್ರ ಬರೋದಿಲ್ಲ. ಅದು ಬೇಕು ಇದು ಬೇಕು ಅಂತ ಆಸೆಗಳನ್ನೇ ಇಟ್ಕೊಂಡಿದೀಯಾ, ಈ ಜನ್ಮದಲ್ಲಿ ನನ್ನ ಸೇರೋದಿಲ್ಲ ಅಂತ ಇವೆಲ್ಲ ಹೇಳ್ತಾ ಇದ್ರು ಭಗವಂತ. ಸಮಃ ಶತ್ರೋಚ ಮಿತ್ರೇಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಸೇಮ್ ಥಿಂಗ್, ಮಾನಾಪಮಾನದಲ್ಲಿ ಸಮನಾಗಿರ್ತಕ್ಕಂಥ ಸಮಃ ಮಾನಾಪಮಾನಯೋ ಶರಣ. ನೆಕ್ಸ್ಟ್ ಶ್ಲೋಕ, he starts with the same phrase, different wordings, same meaning. ಯಾವುದು? ತುಲ್ಯ ನಿಂದಾ ಸ್ತುತಿ, ತುಲ್ಯ ನಿಂದಾ ಸ್ತುತಿ ಮೌನಿ, ತುಲ್ಯ ನಿಂದಾ ಸ್ತುತಿರ್ಮೌನಿ, ತುಲ್ಯ ನಿಂದಾ ಸ್ತುತಿ ಪ್ಲಸ್ ಮೌನಿ, ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಭಕ್ತಿಮಾನ್ ಯೇ ಪ್ರಿಯೋ ನರಃ. Again, two words are important in this shloka. Samaha manapamanayoho, same thing means tulya ninda stutihi. Tulya ninda stutihi. Tulya means taking ಒಂದೇ ಭಾವದಲ್ಲಿ, ಸಮಚಿತ್ತದಲ್ಲಿ, ಸಮತ್ವದಲ್ಲಿ, ಒಳಗಡೆಯಿಂದ ಅಲಗಾಡಬಾರದು. ಹೊರಗಡೆ ನೀವೇನಾದ್ರೂ ತೋರಿಸ್ಕೊಳ್ಳಿ, ಒಳಗಡೆ ನಿಮಗೆ ದುಃಖ ಆಗಬಾರ್ದು, ಒಳಗಡೆ ಸಿಟ್ಟು ಬರಬಾರ್ದು. ಯಾವ ಕಾರಣಕ್ಕೂ ಒಳಗಡೆ ಅಂತಂದ್ರೆ ಯಾವ್ದಪ್ಪ? ನಿಮ್ಮ ಹೃದಯದ ಒಳಗಡೆ ಸಿಟ್ಟು, ರೋಷ, ದ್ವೇಷ, ಕ್ರೌರ್ಯ, ಸೇಡು ಯಾವುದು ಹುಟ್ಟಬಾರದು ಅಂತ. ದಿ ಆಟಿಟ್ಯೂಡ್ ಆಫ್ ಹೇಟ್ರೆಡ್, ಆಟಿಟ್ಯೂಡ್ ಆಫ್ ರಿವೆಂಜ್ ನಾಟ್ ಅರೈಸ್ ಇನ್ ಯುವರ್ ಮೈಂಡ್. when somebody insults you, ಸ್ತುತಿ when somebody praises you. Same thing, ಮಾನ ಅಪಮಾನ. A devotee be equanimous in receiving and also in receiving ninda. He should receive equally the praises and also insults. ಒಬ್ಬರು ಅದೇ ಹೇಳಿದ್ನಲ್ಲ, ಒಬ್ಬರು ಹೊಗಳಿದ್ರೆ ಅಥವಾ ಒಬ್ಬರು ನಮ್ಮ ತೆಗಳಿದ್ರೆ ಒಳಗಡೆ ನಮಗೆ ಯಾವ ಭಾವ ಉತ್ಪತ್ತಿ ಆಗಬಾರದು. ಇದನ್ನ ಹೇಗೆ ಹೇಳಬೇಕು, ಇದನ್ನ ಹೇಗೆ ಹೇಳಬೇಕು? ವರ್ಡ್ಸ್ ವಿಲ್ ನಾಟ್ ಫೆಚ್ ಎನಿಥಿಂಗ್ ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ಇಟ್. ಅದು ಸ್ವಂತ ಅನುಭವಕ್ಕೆ ಬರಬೇಕು. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದು ಇಲ್ಲಿ ಅನುಭವಕ್ಕೆ ಬಂತು ಅಂದ್ರೆ ನೀವು ನಿಜವಾದ ಭಗವದ್ ಭಕ್ತ ಅನ್ನೋದು ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ ಅಲ್ಲಿ. ಅದನ್ನೇ ಭಗವಂತ ಹೇಳ್ತಾರೆ, ಐ ಶುಡ್ ಟೆಸ್ಟ್ ಮೈಸೆಲ್ಫ್ ವೆದರ್ ಐ ಆಮ್ ಪರ್ಟರ್ಬ್ಡ್ ವೆನ್ ಸಂಬಡಿ ಸ್ಕೋಲ್ಸ್ ಮೀ, ಐದರ್ ಇನ್ ಪ್ರೈವೇಟ್, ಇನ್ ಪ್ರೈವಸಿ ಆರ್ ಇನ್ ಫ್ರಂಟ್ ಆಫ್ ಅದರ್ಸ್, ವಾಟ್ ಎವರ್ ಮೇ ಬಿ. ಸ್ಪೆಷಲಿ ಯಂಗರ್ ಫೆಲೋ scolds me because I am in a much better position. I am elder in the family and that fellow is younger to me. If he scolds me, insults me, how my mind inside reacts, whether I laugh it away or that I have to test. You have to test. Then you will know the answer. Nobody can give the answer for this. Lord is talking the same thing. Tulya nindastu tirmauni. Mauni, silent. Silent ಅಂದ್ರೆ ಏನು ಅರ್ಥ ಇಲ್ಲಿ? ನಾಟ್ ಅನ್ನೆಸೆಸರಿಲಿ ರಿಯಾಕ್ಟಿಂಗ್ ಟು ದ ವರ್ಲ್ಡ್ ಅಂತ. ಮೌನಿ ಅಂದ್ರೆ ನಾಟ್ ಕೀಪಿಂಗ್ ಸೈಲೆಂಟ್ 24 hours ಇನ್ ಎ ಡೇ ಅಂತಲ್ಲ. ಬಿಕಾಸ್ ಯುವರ್ ಡೇ ಟು ಡೇ ಕರ್ಮಾಸ್ ಆರ್ ದೇರ್, ಆಕ್ಟಿವಿಟೀಸ್ ಆರ್ ದೇರ್. ರಿಮೈನಿಂಗ್ ಸೈಲೆಂಟ್ ಟು ದ ಎಂಟೈರ್ ವರ್ಲ್ಡ್ ವಿಥೌಟ್ ಗಿವಿಂಗ್ ಅಪ್ ಯುವರ್ ಇನ್ನರ್ ಫೀಲಿಂಗ್ಸ್ ಅಂತ. ಜಗತ್ನಲ್ಲಿ ಎಲ್ಲರಿಗೂ ನಿಮ್ಮ ಭಾವನೆ ಹೇಳ್ತಾ ಹೋದ್ರೆ ಉಪಯೋಗ ಇಲ್ಲ. ನಿಮ್ಮ ಪಾಡಿ ನೀವು ಇರಿ, ನಿಮ್ಮ ಸಾಧನೆ ಮಾಡ್ತಾ ಇದ್ದೀರಿ. ನಾನು ಹೀಗೆ ಸಾಧನೆ ಮಾಡ್ತಾ ಇದ್ದೇನೆ, ಹಾಗೆ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ? ಡೋಂಟ್ ಗೋ ಆನ್ ಟೆಲ್ಲಿಂಗ್ ಯುವರ್ ಪಾಯಿಂಟ್ ಆಫ್ ವ್ಯೂ, ಯುವರ್ ವೇ ಆಫ್ ಸಾಧನಾ, ಯುವರ್ ಫೀಲಿಂಗ್ಸ್ ಟು ಈಚ್ ಅಂಡ್ ಎವ್ರಿಬಡಿ ಇನ್ ದ ವರ್ಲ್ಡ್ ಅಂತ ಅರ್ಥ. ಟು ಕೀಪ್ ದ ಮೈಂಡ್ ಕಾಮ್ ಡ್ಯೂರಿಂಗ್ ಮೆಡಿಟೇಷನ್. ಧ್ಯಾನಕ್ಕೆ ಸಹಾಯ ಆಗೋದು ಇದು ಯಾವುದು? ಹೆಚ್ಚಿನ ಮಟ್ಟಿಗೆ ಮೌನದಲ್ಲಿರೋದು. ನಮಗೆ ಕಷ್ಟ ಆಗುತ್ತೆ ಬಹಳ ಜನಕ್ಕೆ, ಮಾತಿಲ್ಲದೆ ಇರಕ್ಕೆ ಆಗೋದೇ ಇಲ್ಲ ಅಂತ ಒದ್ದಾಡ್ತಾರೆ. ಅಂಥವ್ರಿಗೆ ಕುರಿತು ಭಗವಂತ ಹೇಳಿದ, ಮೌನವಾಗಿರೋದು ಕಲಿಯಪ್ಪ, ಆದಷ್ಟು ಮೌನದಲ್ಲಿರೋದು ಕಲಿಯಪ್ಪ, ನಿನಗೆ ಒಳ್ಳೇದಾಗತ್ತೆ ಅಂತ ಭಗವಂತ. ಸಂತುಷ್ಟ ಏನ ಕೇನಚಿತ್, ಸಂತುಷ್ಟ ಏನ ಕೇನಚಿತ್.
ಏನು ಪ್ರಾಪ್ತಿಯಾಗಿದೆಯೋ, ಏನು ಸಿಕ್ಕಿದೆಯೋ ಅದರಲ್ಲೇ ಸಂತುಷ್ಟನಾಗಿರ್ತಕ್ಕಂಥವನು ಸಂತೋಷವಾಗಿರ್ತಕ್ಕಂಥ. ಸಂತುಷ್ಟ ಏನ ಕೇನಚಿತ್ ಮೀನ್ಸ್ ದ ಡಿವೋಟಿ, ಎ ಭಕ್ತ will be really satisfied, happy with whatever he has got. Hankering or craving for something else ಅಂತ. ಅಯ್ಯೋ ಅದು ಬೇಕಾಗಿತ್ತು, ನನಗೆ ಒಂದು ಕಾರ್ ಇದ್ದಿದ್ರೆ ಚೆನ್ನಾಗಿತ್ತು, ಒಂದು ಬಂಗಲೆ ಇದ್ದಿದ್ರೆ ಚೆನ್ನಾಗಿತ್ತು, ಬಿಗ್ ಮ್ಯಾನ್ಷನ್ ಐ ಶುಡ್, ನನಗೆ ಒಂದು ಒಳ್ಳೆ ಇನ್ನು ಜಾಸ್ತಿ ಸಂಬಳ ಇದ್ದಿದ್ರೆ ಚೆನ್ನಾಗಿತ್ತು, ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಇನ್ನೂ ಚೆನ್ನಾಗಿತ್ತು. ಆಲ್ ದಿಸ್ ಕ್ರೇವಿಂಗ್ he will never possess in his life. God has given in this birth this much. Aniketah word Lord is using because people in Kali Yuga or in Dwapar Yuga for that matter, they are highly attached to their physical properties. ಜೀವನದಲ್ಲಿ ಮನುಷ್ಯ ಎಲ್ಲಿ ಬಹಳಷ್ಟು ಮಟ್ಟಿಗೆ ವ್ಯಾಮೋಹಗೊಳ್ತಾನೆ ಅಂದ್ರೆ ತನ್ನ ಸ್ವಂತ ಆಸ್ತಿ, ಪ್ರಾಪರ್ಟಿ, ತನ್ನ ವಸ್ತು, ತನ್ನ ಜಾಗ, ತನ್ನ ಜಮೀನು, ತನ್ನ ಅರಮನೆ. ಸೊ ಮ್ಯಾನ್ is always highly possessive about his property, mansion, his place of living, dwelling, or even the agricultural property, whatever it is, the bank balance, whatever it is, he is highly attached to that. A devotee should be aniketah, Lord says here. What is aniketah? A man without house anta. ಯಾವ ಮನುಷ್ಯನಿಗೆ ಸ್ವಂತ ಮನೆನೇ ಇಲ್ಲವೋ ಅಂತ ಅರ್ಥ ಅದು ಅನಿಕೇತಃ. ಇದು ನಂದು ಅನ್ನೋ ಭಾವನೆ ಇಲ್ಲವೋ, ಸ್ವಂತದ ಇದ್ರೆ ತಾನೇ ಇದು ನಂದು ಅಂತ ಹೇಳೋದು. ಇಫ್ ಯು ಹ್ಯಾವ್ ಬಿಲ್ಟ್ ಎ ಹೌಸ್, ಯು ಹ್ಯಾವ್ ಪರ್ಚೇಸ್ಡ್ ಎ ಪ್ರಾಪರ್ಟಿ, ಯು ಆಲ್ವೇಸ್ ಹ್ಯಾವ್ ದಟ್ ಫೀಲಿಂಗ್ ದಟ್ ಇಟ್ ಇಸ್ ಮೈ ಹೌಸ್, ಇಟ್ ಇಸ್ ಮೈ ಪ್ರಾಪರ್ಟಿ, because you have paid money for that by taking loans. So you are attached to the house. So that means you are limited to that because this is my property. If you don't have that, andre, where is your house? Somebody asked, andre, what you will say? Because you don't possess anything at all. Then you will say the whole world is my house. ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರೆ ಮನೆ ಇಲ್ಲದೆ ಇರೋನಿಗೆ ಅವನು ಏನು ಉತ್ತರ ಕೊಡ್ತಾನೆ? ಜಗತ್ತೇ ನನ್ನ ಮನೆ ಅಂತಾನೆ. ಯಾಕೆ ಅವನ ಸ್ವಂತ ಮನೆನೇ ಇಲ್ವಲ್ಲ. ಅಟ್ಯಾಚ್ಮೆಂಟ್ ಅವ್ರಿಗೆ ಬರಲೇ ಇಲ್ಲ. ಬೈ ಗಾಡ್ಸ್ ಗ್ರೇಸ್ ಯಾರಿಗೆ ಸ್ವಂತದ್ದು ಅಂತ ಇಲ್ಲವೋ ಪ್ರಾಪರ್ಟಿ, ಅವರು ಅನಿಕೇತಃ ಅಂದ್ರೆ ಆಸೆ ಬಿಟ್ಟವನು. ಸ್ವಂತದ್ದು ಅಂತಿದ್ದಾಗ ಮಮಕಾರ ಬಂತು. ಸೊ ರಿಮೂವಿಂಗ್ ದಟ್ ಬಾಂಡೇಜ್, ದಟ್ ಮೈಂಡ್ ಫೀಲಿಂಗ್ ಇದೆಯಲ್ಲ, ಮಮಕಾರ, ದಟ್ಸ್ ವಾಟ್ ಅನಿಕೇತಃ ಮೀನ್ಸ್. ಡೋಂಟ್ ಥಿಂಕ್ ದಟ್ ದಿಸ್ ಈಸ್ ಯುವರ್ಸ್. For some time you think it is yours, but it is not yours permanently, because neither it is permanent nor you are permanent in this life. That's what Lord hints. ಜಗತ್ನಲ್ಲಿ ಯಾವುದು ಶಾಶ್ವತ ಅಲ್ಲ. ಈ ಭೂಮಿ ಶಾಶ್ವತ ಅಲ್ಲ. ನೀವಿರೋ ಮನೆ ಶಾಶ್ವತ ಅಲ್ಲ. ನೀವಿರೋ ಭೂಮಿನೇ ಹೊರಟೋಗ್ಬಹುದು, ಮನೆನೇ ಬಿದ್ದು ಹೋಗ್ಬಹುದು, ಕಾಲಕ್ರಮೇಣ ಹೊರಟೋಗ್ಬಹುದು, ನೀನೇ ಹೊರಟೋಗ್ಬಹುದು. ನಿನ್ನ ದೇಹವೇ ಇರೋದಿಲ್ಲ, ನಿನ್ನ ಅಸ್ತಿತ್ವವೇ ಇರೋದಿಲ್ಲ, ನಿನ್ನ ಹೆಸರೇ ಇರೋದಿಲ್ಲ. ಸೊ ಇಲ್ಲಿ ನನ್ನ ಮನೆ ಅಂತ ಎಲ್ಲಿಗೆ ಬಂತು? ಇಟ್ ಇಸ್ ಮೈನ್, ಮೈನ್, ಮೈನ್. Again and again I repeatedly remember, you have to read at least whenever I give a hint, a relevant point. In Lomala, during his days in IBM, prior to his departure to India, at that time he writes, before he left everything to come to India in search of the Guru, he writes that I could have purchased a beautiful villa or a big plot, a big mansion, big house, with all the money, salary, position I had. Purposely I did not purchase. He writes that I did not purchase any house. I did not buy any property in America. Why? Because I knew at that time, if I buy some property, I get attached to that property. There will be a perfect attachment. I didn't want the attachment to the property, so I never bought a property. What he did not write, I tell you. When I asked him, well, I just put a question to him. Gurudeva, what happened? By God's grace, in the same PhD program in Canada, I could understand how the research goes on at the higher level. So I asked one question to our Gurudev. What happened to all those research papers you had published in all the scientific journals wrote? I know that you had traveled to Europe, so many scientific conferences, science congresses, international physics fora. You had attended as a scientist. You presented the papers. I know that you had 30 papers published in your name in the international scientific journals at that time. You had so much of all the feedbacks, certificates, your degree certificates, PhD certificates, everything you had. What happened to all those things, Gurudeva, when you came back to India, including PhD, all paraphernalia, all certificates? Surprisingly, you must understand what Gurudev told me.
He got the point, what I asked. ಎಲ್ಲ ಏನ್ ಮಾಡಿದ್ರಿ ಆ ಸರ್ಟಿಫಿಕೇಟ್ಗಳನ್ನ? ಎಷ್ಟು ಕಷ್ಟಪಟ್ಟು ಮಾಡಿದ್ದಲ್ವಾ ಜೀವನದಲ್ಲಿ. ಅಂತಾರಾಷ್ಟ್ರೀಯ ಮನ್ನಣೆಯಲ್ಲಿರ್ತಕ್ಕಂಥ ಜರ್ನಲ್ಸ್ಗೆ ಕೊಟ್ಟಿರ್ತಕ್ಕಂಥ ಪೇಪರ್ಸು ಅಲ್ಲಿ ಏನಾಯ್ತು? MSc ಇಂದ ಹಿಡಿದು ನಿಮ್ಮ PhD ಇಂದ ಹಿಡಿದು ಎಲ್ಲ ಏನಾಯ್ತು? ಒನ್ ಸೆಂಟೆನ್ಸ್ ಲಾಫಿಂಗ್ಲಿ ಆನ್ಸರ್ಡ್, everything I gave it to Yajneshwara. That's all he said. Nothing else. Same words. I gave it to Yajneshwara. Can I, our lifelong achievement, just like that. So Aniketaha means that. Says you should become Aniketaha means. So once you understand this, you become dearer to me. Nothing is yours permanently. And everything happening not according to your will, it's according to the destiny. Aniketaha sthiramatir bhaktiman me priyo naraha. So with this determined approach, ನಿಶ್ಚಯಾತ್ಮಕ ಬುದ್ಧಿಯಿಂದ ಕೂಡಿರತಕ್ಕಂತಹ ಅಂತಹ ಭಕ್ತ, ನಿಶ್ಚಯಾತ್ಮಕ ಬುದ್ಧಿ, ಸ್ಥಿರಮತಿ ಅಂತಂದ್ರೆ there is no other refuge other than the lotus feet of Lord. For me, that is the only refuge. ಭಗವಂತನ ಪಾದ ಬಿಟ್ರೆ ನನಗೆ ಈ ಜನ್ಮದಲ್ಲಿ, ಈ ಜೀವನದಲ್ಲಿ ಮತ್ತೇನೂ ಬೇಕಾಗಿಲ್ಲ ಅನ್ನೋ ದೃಢವಾದ ಸಂಕಲ್ಪವನ್ನು ಹೊಂದಿರತಕ್ಕಂಥವನು, ದ ಡಿಟರ್ಮಿನ್ಡ್ ಮೈಂಡ್, ನಿಶ್ಚಯಾತ್ಮಕ ಬುದ್ಧಿ, totally surrenders himself to the lotus feet of Lord. Such a bhakta is dearer to me, Lord, very much dearer to me. Sadguru also, because there is no difference between Guru and ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು? ಭಕ್ತನ ಲಕ್ಷಣಗಳು. He comes to the end point of this 12th chapter, last shloka. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ಥೇತೀವ ಮೇ ಪ್ರಿಯಾ ಭಕ್ತಾಃ ತೇ ಅತೀವ ಭಕ್ತಾಸ್ಥೇತೀವ ಮೇ ಪ್ರಿಯಾ. So he ends up finally with this. ಏತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಃ ತೇ ಅತೀವ ಮೇ ಪ್ರಿಯ. ಸೊ ಶ್ರದ್ಧದಾನ ಮತ್ ಪರಮ ಭಕ್ತ, ಯಾರು ಅತ್ಯಂತ ಶ್ರದ್ಧೆಯಿಂದ ನನ್ನನ್ನೇ ಪರಮಗತಿ, ಭಗವಂತನೇ ನನ್ನ ಗತಿ ಅಂತ ಯಾರು ತಿಳ್ಕೊಂಡಿದ್ದಾರೆ, ಭಗವಂತನ ಆಶ್ರಯವೇ ನನ್ನ ಕೊನೆಯ ಸ್ಥಳ ಅಂತ ಯಾರು ತಿಳ್ಕೊಂಡಿದ್ದಾರೆ, ಅಂತವರು ಮತ್ ಪರಮ, ನನಗೋಸ್ಕರ ತಮ್ಮ ಕರ್ಮಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು, ನನಗೋಸ್ಕರ ಭಕ್ತಿಯನ್ನು ತೋರಿಸ್ತಕ್ಕಂಥ ಇರೋ ಶ್ರದ್ಧೆಯಿಂದ ಯಾರು ಭಕ್ತರಾಗಿದ್ದಾರಲ್ಲ, ಅಂತಹ ಯಾವ ಭಕ್ತರು ಈ ಅಮೃತ ಸಮಾನವಾದ ನನ್ನ ಈ ಮಾತುಗಳನ್ನ ಯಾರದನ್ನ ಸೇವಿಸ್ತಾರೋ, ಪರ್ಯುಪಾಸತೆ ಭಜಿಸ್ತಾರೋ, ಸೇವಿಸ್ತಾರೋ, ಅಂಥವರು ನನಗೆ ಅತ್ಯಂತ ಪ್ರಿಯರು. ಮೇ ಪ್ರಿಯಾಹ, ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಎಂತಹ ಭಕ್ತರು? ಎಂತಹ ಭಕ್ತರು? ನನ್ನಲ್ಲಿಯೇ ಸದಾ ಮನಸ್ಸಿಟ್ಟು ನನ್ನಲ್ಲಿಯೇ ಪರಾಯಣರಾಗಿರ್ತಕ್ಕಂತಹ, ಅಂದ್ರೆ ನನ್ನನ್ನೇ ಭಜಿಸ್ತಾ ಇರತಕ್ಕಂತಹ ಭಕ್ತರು ಯಾರಿದ್ದಾರೆ, ಅವರು ಈ ಧರ್ಮಾಮೃತವನ್ನ ಸೇವಿಸಿದ್ರೆ ಅಂತಹ ಭಕ್ತರು ನನಗೆ ಪ್ರಿಯ. ಈ ಧರ್ಮಾಮೃತ ಅಂತಂದ್ರೆ ಭಗವಂತ ಧರ್ಮ್ಯಾಮೃತ ಮೀನ್ಸ್ he is referring to the summary of what he has told in this chapter, Bhakti Yoga. So any devotee, a real devotee who enjoys this wisdom, dharmyamrita, this righteous wisdom of nectar which I have given. Andre anybody who enjoys, andre who understands information in the form of amrita, dharmyamritam, nectar of wisdom which I have given now, anybody who can rejoice it, anybody who can understand this, anybody who just receives it as given by me with all the devotion, with all the deep devotion and conviction, Shraddha and Bhakti, such a devotee is dearer to me, Arjuna. So, ಯಾರು ಮತ್ಪರಾಯಣರಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ನಾನು ಹೇಳಿರ್ತಕ್ಕಂತಹ ಧರ್ಮ್ಯಾಮೃತ ಅಂತಂದ್ರೆ ಭಕ್ತಿ ಮಾರ್ಗದ ಮಾತುಗಳನ್ನ ಉಪದೇಶಗಳನ್ನ ಸರಿಯಾಗಿ ಪರ್ಯುಪಾಸತೆ, ಅದನ್ನ ಆಚರಿಸ್ತಾರೋ, ಭಜಿಸ್ತಾರೋ, ಉಪಾಸಿಸ್ತಾರೋ, ಸೇವನೆ ಮಾಡ್ತಾರೋ ಅಂತ ಎಲ್ಲ ಅರ್ಥ ಬರುತ್ತೆ. ನಾನು ಹೇಳಿದ ಹಾಗೆ ಯಾರು ಈ ಭಕ್ತರು ತಮ್ಮ ಜೀವನವನ್ನ ಶ್ರದ್ಧೆಯಿಂದ ನಡೆಸ್ತಾರೋ ಹಾಗೆ ಅಂಥವರು ನನಗೆ ಅತ್ಯಂತ ಪ್ರಿಯರು. ಇವರು ನನ್ನನ್ನೇ ಸೇರ್ತಾರೆ ಅಂತ ಅರ್ಥ. ಅಲ್ಟಿಮೇಟ್ಲಿ ದೇ ಜಾಯಿನ್ ಮೀ ಓನ್ಲಿ. That is the basic meaning of this. Finally, he gives a beautiful Vyakhana for this shloka.
ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾ ಮತ್ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾಃ. So a real devotee, our Gurudev's Vyakhana for this, a real devotee, a pure devotee, Kaya Vacha Manasa, with all the Shraddha, he has reposed faith in me. So such a pure devotee, ultimately by the power of devotion itself attains all the knowledge of Veda. Our Gurudev's Vyakhana, please remember. By pure devotion, he will attain all the knowledge of Veda. Andartha, he need not study Vedas anta. He may be qualified to study Veda or he may not be qualified to study Vedas. ಶಾಸ್ತ್ರ ಜ್ಞಾನ ಇರಬಹುದು, ಇಲ್ಲದೆ ಇರಬಹುದು. ಆದರೂ ಸಹ ನನ್ನ ಭಕ್ತ, ನಿಜವಾದ ಭಕ್ತನಿಗೆ ಆ ಶಾಸ್ತ್ರಜ್ಞಾನದಲ್ಲಿ ಇರತಕ್ಕಂಥ ಏನು ತಿರುಳು ಎಲ್ಲವೂ ಆತನಿಗೆ ಸಿಕ್ಕಿಬಿಡುತ್ತೆ. ನಿಜವಾದ ಭಕ್ತ ಜ್ಞಾನದ ರಹಸ್ಯವೇ ಆತನಿಗೆ ಸಿಕ್ಕಿಬಿಡುತ್ತೆ, ವೇದಗಳ ರಹಸ್ಯ ಆತನಿಗೆ ಸಿಕ್ಕಿಬಿಡುತ್ತೆ. ಸೊ he will understand this essence of Veda. A real bhakta automatically will understand by the grace of God, because he is a pure devotee. This is what our Gurudev writes Vyakhana for this shloka. A pure devotee attains all the knowledge of Veda like a Jnana Yogi, like a Raja Yogi. ಜ್ಞಾನ ಮಾರ್ಗದಲ್ಲಿ ಜ್ಞಾನಿ ಒಬ್ಬ ಯಾವ ರೀತಿ ತನ್ನ ಜ್ಞಾನವನ್ನು ಪಡಿತಾನೆ ಭಗವತ್ ಕೃಪೆಯಿಂದ, ಗುರು ಕೃಪೆಯಿಂದ, ಭಕ್ತನಿಗೂ ಅದೇ ರೀತಿ ಕೃಪೆ ಭಗವಂತನಿಂದ ಸಿಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಂಟೆನ್ಸ್ ಭಕ್ತಿ ಈಸ್ ಕೇಪಬಲ್ ಆಫ್ ಡಿಸ್ಟ್ರಾಯಿಂಗ್ ಡ್ಯುಯಾಲಿಟಿ. ಅವರ್ ಗುರುದೇವ್ಸ್ ವರ್ಡ್ಸ್, ಇಂಟೆನ್ಸ್ ಭಕ್ತಿ ಡಿಸ್ಟ್ರಾಯ್ಸ್ ಡ್ಯುಯಾಲಿಟಿ. ನಿಮ್ಮಲ್ಲಿ ಭಕ್ತಿ ಭಗವಂತನಲ್ಲಿ ಹೆಚ್ಚು ಆಗ್ತಾ ಆಗ್ತಾ ಆಗ್ತಾ, ಭಗವಂತ ನೀನೇ ಗತಿಯಪ್ಪ, ಭಗವಂತ ಅಂದ್ರೂ ಒಂದೇ, ಗುರು ಅಂದ್ರೂ ಒಂದೇ, ಯಾವಾಗಲೂ ಹೇಳ್ತಾ ಇರ್ತೀನಿ. ಆಲ್ವೇಸ್ ಸಿ ಬೋತ್ ಆರ್ ಸಿನಾನಿಮ್ಸ್, ವಿಚ್ ಎವರ್ ವರ್ಡ್ ಯು ಯೂಸ್. ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ ಅಂತ ಭಾವ ಎಲ್ಲಿ ಬಂತೋ, ಬಲಿತ ಎಲ್ಲದಕ್ಕೂ ನೀನೇ ಕಾರಣ ಅಂತ ಬಂತೋ, ಆ ಭಕ್ತಿ ಜಾಗೃತ ಆಗ್ತಾ, ಭಕ್ತಿ ಯಾವಾಗಲೂ ಭಗವತ್ ಚಿಂತನೆಯಲ್ಲಿ ಮನಸ್ಸಿತ್ತು ಅಂದ್ರೆ ಜ್ಞಾನ ತಾನೇ ತಾನಾಗಿ ಬರುತ್ತೆ ಅಂತ. ಆತನಲ್ಲಿ ಮೊದಲು ಇದ್ದಂತಹ ದ್ವೈತ ಭಾವ ಹೊರಟೋಗಿ ಅದ್ವೈತ ಸ್ಥಿತಿಗೆ ಬಂದ್ಬಿಡ್ತಾನೆ. ಇಂಟೆನ್ಸ್ ಭಕ್ತಿ ವಿಲ್ ಲೀಡ್ ಟು ಡಿಸ್ಟ್ರಕ್ಷನ್ ಆಫ್ ಡ್ಯುಯಾಲಿಟಿ. ದ್ವೈತ ಭಾವವನ್ನ ಆ ಅತಿಯಾದ ಭಕ್ತಿ ತಾನಾಗಿಯೇ ಹೊಡೆದಾಕತ್ತೆ. ಕೊನೆ ಹಂತದಲ್ಲಿ ಒಬ್ಬ ಭಕ್ತ ಏನಾಗತ್ತೆ ಅಂದ್ರೆ, ಸಾರಿ ಎಲ್ಲ ಮಹಾತ್ಮರು ಹೇಳಿದ್ದನ್ನೇ ನಮ್ಮ ಗುರುಗಳು ಹೇಳ್ತಾರೆ. ಸಂತ ತುಕಾರಾಮರು ಹೇಳಿದ್ದ ಮಾತುಗಳಾಗ್ಲಿ, ಅವರ ಅಭಂಗಗಳಲ್ಲಿ, ಜ್ಞಾನೇಶ್ವರ ಮಹಾರಾಜರು ತಮ್ಮ ಅಭಂಗದಲ್ಲಿ ಹೇಳಿರೋದು ಇದನ್ನೇ, ಸಂತ ಏಕನಾಥರು ಅದನ್ನೇ ಹೇಳಿದ್ದಾರೆ ತಮ್ಮ ಅಭಂಗಗಳಲ್ಲಿ. ಎಲ್ಲಕ್ಕಿಂತ ನಮ್ಮ ಗೊಂದಾವಲೆ ಮಹಾರಾಜರು ಯಾವಾಗಲೂ ಅದನ್ನು ಹೇಳ್ತಾ ಇದ್ರು. ಭಕ್ತಿ ಉತ್ಕಟವಾದಾಗ, ಪರವಶತೆಯನ್ನು ಹೊಂದಿದಾಗ, ಭಕ್ತಿ ಪರಾಭಕ್ತಿ ಆದಾಗ, ಭಕ್ತಿ ಅನನ್ಯ ಭಕ್ತಿ ಆದಾಗ, ಭಗವಂತ ಬೇರೆ ನಾನು ಬೇರೆ ಅನ್ನೋ ಭಾವ ಹೊರಟೋಗುತ್ತೆ. ನೀನು ನಾನು ಒಂದೇ ಅನ್ನೋ ಭಾವ ಬರುತ್ತೆ, ಏಕತ್ರ ಭಾವ ಬರುತ್ತೆ, ದ್ವೈತ ಸ್ಥಿತಿ ತಾನಾಗಿ ಬರುತ್ತೆ. ಅದು ಭಗವಂತನ ಕೃಪೆ. ಆದ್ರಿಂದ ಇಲ್ಲಿ ಹೇಳ್ತಾ ಇರೋದೇನು, ಗುರುಗಳು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಜ್ಞಾನ ಅಂಡ್ ಭಕ್ತಿ ಆರ್ ಟೂ ಸಪರೇಟ್ ಡಿಫರೆಂಟ್ ಫೇಸಸ್. ಬೋತ್ ವಿಲ್ ಲೀಡ್ ಟು ಕೈವಲ್. ಸಂಕಲ್ಪ ಇವತ್ತಿಗೆ ಇಲ್ಲಿ 12ನೇ ಅಧ್ಯಾಯವೇ ಮುಗಿತಾ ಇದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ಹರಿ ಓಂ ಭಗವತೆ